ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಶೋಧಯ ಸ್ಥಿತಿಲಯೋ ನಿಯತಿ ಪ್ರದಾಯ ವಿಶ್ವೋದಯ ಸ್ಥಿತಿ ಲಯನ್ನಯತಿ ಪ್ರದಾಯ ದುಃಖ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಏಷ ವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಸ್ನೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಪ್ರಸನ್ನಾವದನೆ ಚ ಮೇ ಶ್ರೀಃ ಭವ ಪ್ರಸನ್ನ ವದನೆ ಜ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯವಾಕ್ಕಾಮಧೇನುರ್ನಃ ಕಾಮಿತಾರ್ಥಂ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಧ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ತಾಂ ಕಲ್ಪವೃಕ್ಷಾಯ ನಮತಾಂ ಭಜತಾಂ ವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಭ್ಯೋ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋಕ್ತಾನ್ ಪಂಚಾಶದ್ವರ್ಷಪೂಜಕಾನ್ ಅನ್ವತೀರ್ಯಾನ್ ನವಪುಣ್ಯಾಯ ಸುಧಾರತಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ಆಚಾರ್ಯ ವಾಯ್ಸ್ ಬರ್ತಾ ಇಲ್ಲ ನಿಮ್ದು. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆಚಾರ್ಯ ನಿಮ್ದು ತುಂಬಾ ಕಟ್ ಆಗ್ತಾ ಇದೆ, ಕಮ್ಯುನಿಕೇಶನ್ ಬಹಳ ಇದಾಗ್ತಾ ಇದೆ ವಾಯ್ಸ್. ಹೌದಾ? ಹೌದು ಆಚಾರ್ಯ. ಕೇಳಿಸ್ತಿಲ್ಲ? ಮಂಗಳಾಚರಣೆ ಕೇಳಿಸ್ತಿಲ್ವಾ? ಮಂಗಳಾಚರಣೆ ಆಯ್ತು, ಮಂಗಳಾಚರಣೆಯಲ್ಲಿ ಮಧ್ಯ 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 ಕಟ್ ಆಗಿ ಹೋಗ್ತಾ ಇತ್ತು. ನೋಡಿ ಇವಾಗ ಪರವಾಗಿಲ್ಲ, ಮತ್ತೆ ಮತ್ತೆ ಒಂಥರ ಕೊರ್ಕೊರ್ ಅನ್ನತ್ತೆ ಅಷ್ಟೇ. ನೋಡಿ ಇವಾಗ ಚೆನ್ನಾಗಿದೆ ಆಚಾರ್ಯ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ತಮ್ಮ ಮಾತುಗಳಿಗೆ ಪ್ರಮಾಣಗಳನ್ನ ತಿಳಿಸ್ತಾ ಅದೇ ರೀತಿಯಾಗಿ ಇನ್ನೂ ಅನೇಕ ಮಾತುಗಳಿಗೆ ಪ್ರಮಾಣಗಳನ್ನ ಕೊಡ್ತಾ ಇಲ್ಲಿ ಮುಂದಿನ ಶ್ಲೋಕದಲ್ಲಿ 27ನೇ ಶ್ಲೋಕದಲ್ಲಿಯೂ ಕೂಡ ತಮ್ಮ ಒಂದು ಮಾತಿಗೆ 3 ಪ್ರಮಾಣಗಳನ್ನ ಕೊಡ್ತಾ ಇದ್ದಾರೆ. ಒಂದು ಮಾತಿಗೆ
ಮೂರು ಪ್ರಮಾಣಗಳನ್ನು ಕೊಡ್ತಾ ಇದ್ದದ್ದು. ಹಿಂದಿನ ಶ್ಲೋಕದಲ್ಲಿ ಎರಡು ತಮ್ಮ ಮಾತುಗಳಿಗೆ ಎರಡು ಪ್ರಮಾಣಗಳು, ಪೂರ್ವಾರ್ಧದಿಂದ ಒಂದು ಪ್ರಮಾಣ, ಉತ್ತರಾರ್ಧದಿಂದ ಒಂದು ಪ್ರಮಾಣವನ್ನ ಕೊಟ್ಟು ಸಪ್ರಮಾಣಕವಾದದ್ದು ನಮ್ಮ ಮಾತು ಅಂತ ಸಮರ್ಥನೆಯನ್ನು ಮಾಡಿದ್ದು. ಈ ಮುಂದಿನ ಶ್ಲೋಕದಲ್ಲಿ ಒಂದೇ ಒಂದು ತಮ್ಮ ಮಾತಿಗೆ ಮೂರು ಪ್ರಮಾಣಗಳನ್ನು ಕೊಟ್ಟು ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. 27ನೇ ಶ್ಲೋಕ. ಯಸ್ಮಿನ್ ಪರೇಣ್ಯೇಪ್ಯಜ ಜೀವಕೋಶ ಯಸ್ಮಿನ್ ಪರೇಣ್ಯಂತ್ಯಜ ಜೀವಕೋಶ ಅಹಂ ಪರಾಯುರ್ನ ನಾಹಂ ಪರಾರ್ಯುರ್ನ ಮರೀಚಿ ಸಂಖ್ಯಾಃ ನಾಹಂ ಪರಾಯುರ್ನ ಮರೀಚಿ ಮುಖ್ಯಾಃ ನಾಹಂ ಪರಾರ್ಯುರ್ನ ಮರೀಚಿ ಮುಖ್ಯಾಃ ಜಾನಂತಿ ಯದ್ಗುಣಗಣಾನ್ ಜಾನಂತಿ ಯದ್ಗುಣಗಣಾನ್ನ ರಮಾದಯೋಪಿ ಯಸ್ವತಂತ್ರ ಉತ ಕೋಸ್ತಿ ತದನ್ಯ ಈಶಃ ನಿತ್ಯಸ್ವತಂತ್ರ ಉದಕೋಕ್ತಿ ತದನ್ಯ ಈಶಃ ಯಸ್ಮಿನ್ ಪರೇಣ್ಯೇಪ್ಯಜ ಜೀವಕೋಶ ನಾಹಂ ಪರಾಯುರ್ನ ಮರೀಚಿ ಮುಖ್ಯಾಃ ಜಾನಂತಿ ಯದ್ಗುಣಗಣಾನ್ನಮಾದಯೋಪಿ ನಿತ್ಯಸ್ವತಂತ್ರ ಉತ ಕೋಸ್ತಿ ತದನ್ಯ ಈಶಃ ಎಂಬುದಾಗಿ 27ನೇ ಶ್ಲೋಕ. ಪದಚ್ಛೇದ. ಯಸ್ಮಿನ್ ಪರೇ ಅನ್ಯೇ ಅಪಿ ಅಜಜೀವಕೋಶಾಃ ಶಬ್ದಗಳಿವೆ. ಪರೇ ಸೇರಿಕೊಂಡಿದೆ. ಅದು ಪರೇ ಅಪಿ ಅಜಜೀವಕೋಶಾಃ ಪದಚ್ಛೇದ. ಮುಂದೆ ನ ಅಹಂ ಪರಾಯುಃ ನ ಮರೀಚಿ ಮುಖ್ಯಾಃ ಜಾನಂತಿ ಯತ್ ಗುಣಗಣಾನ್ ನ ರಮಾದಯಃ ಅಪಿ ನಿತ್ಯಃ ಸ್ವತಂತ್ರಃ ಉತ ಕಃ ಅಸ್ತಿ ತದನ್ಯಃ ಈಶಃ ಎಂಬುದಾಗಿ 27ನೇ ಶ್ಲೋಕದ ಪದಚ್ಛೇದ. ಇಲ್ಲಿ ನೋಡ್ರಿ, ಯಸ್ಮಿನ್ ಪರೇಣ್ಯಕೋಶಃ ಅಂತ ಮೊದಲಿಗಿದ್ದದ್ದು. ಇದರಿಂದ ಒಂದು ಪ್ರಮಾಣವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇದೇ ಪ್ರಮಾಣ ಅಲ್ಲ, ಇದೇ ಅರ್ಥ ಇರುವಂತಹದ್ದು. ಏನು ಪ್ರಮಾಣವನ್ನ ಹೇಳ್ತಾ ಇದ್ದಾರೋ ಆ ಪ್ರಮಾಣದಲ್ಲಿ ಏನು ಅರ್ಥ ಇದೆಯೋ ಆ ಅರ್ಥವನ್ನೇ ಹೇಳ್ತಾ ಇದ್ದದ್ದು. ಹಿಂದೆಲ್ಲ ಹಾಗೆ ಹೇಳಿದ್ದು. ಕೆಲವು ಕಡೆಗೆ ಪ್ರಮಾಣವನ್ನೇ ಕೊಟ್ಟದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಪ್ರಮಾಣವನ್ನೇ ಕೊಟ್ಟಿದ್ದು. ಇಲ್ಲಿ ಯಸ್ಮಿನ್ ಪರೇನ್ಯೇ ಪಿಜಜೀವಕೋಶಃ ಎಂಬುವಂತಹದ್ದು ಇದು ಪ್ರಮಾಣವನ್ನ ತಿಳಿಸಿಕೊಡುವಂತಹ, ಅದೇ ಅರ್ಥ ಬರುವಂತಹ ವಾಕ್ಯ ಅಲ್ಲ, ಪ್ರಮಾಣವೇ. ಯಾವ ಪ್ರಮಾಣವನ್ನು ತಿಳಿಸಿಕೊಂಡಿದ್ದಾರೋ ಆ ಪ್ರಮಾಣದ ಒಂದು ಪಾದವನ್ನು ಮಾತ್ರ ಇಲ್ಲಿ ಕೊಟ್ಟದ್ದು ಶ್ರೀಮದಾಚಾರ್ಯರು. ಅದರಿಂದ ಪೂರ್ಣ ಪ್ರಮಾಣವನ್ನ ತೆಗೆದುಕೊಳ್ಳಬೇಕು. ಅದನ್ನು ಹೇಳ್ತಾರೆ ನೋಡಿ ಟಿಪ್ಪಣಿಕಾರರು. ಯಸ್ಮಿನ್ ಪರೇನ್ಯೇ ಪ್ಯಜಜೀವಕೋಶಾಃ ಇತ್ಯನೇನ, ಇದರಿಂದ ಯಾವ ಪ್ರಮಾಣವನ್ನು ತೆಗೆದುಕೊಳ್ಳಬೇಕು ಅಂತಂದ್ರೆ ಭಾಗವತ ಪುರಾಣದ ಒಂದು ಶ್ಲೋಕವನ್ನ ತೆಗೆದುಕೊಳ್ಳಬೇಕು. ಆ ಶ್ಲೋಕದಲ್ಲಿ ಬಂದಂತಹದ್ದು ಇದು ನೋಡ್ರಿ. ಭಾಗವತ 9ನೇ ಸ್ಕಂದದ 6ನೇ ಅಧ್ಯಾಯದ 44ನೇ ಶ್ಲೋಕ ಇದು. ಅಲ್ಲಿ ಬಂದಂತಹದ್ದು ಸಂಪೂರ್ಣ ಶ್ಲೋಕವನ್ನ ಉದಾಹರಣೆ ಮಾಡ್ತಾರೆ. ವಯಂ ನ ತಾತ ಪ್ರಭವಾಮ ಭೂಮ್ನೋ ಭವಂತಿ ಕಾಲೇ ನ ಭವಂತಿ ಹೀದೃಶಾಃ ಯಸ್ಮಿನ್ ಪರೇನ್ಯೇ ಪ್ಯಜಜೀವಕೋಶಾಃ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ ಅಂತ ಭಾಗವತದ ಶ್ಲೋಕ ಇದೆ ನೋಡಿ. ಈ ಶ್ಲೋಕದಲ್ಲಿ 3ನೇ ಪಾದ ಬಂದಿತ್ತು. ಯಸ್ಮಿನ್ ಪರೇನ್ಯೇ ಪ್ಯಜಜೀವಕೋಶಾಃ ಅಂತ 3ನೇ ಪಾದ ಬಂದಿತ್ತು. ಅದನ್ನ ಇಲ್ಲಿ ಕೊಟ್ಟದ್ದು ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು. ಆ ಪ್ರಮಾಣದ ಒಂದು ಪಾದವನ್ನ ಇಲ್ಲಿ ಇಟ್ಟುಕೊಂಡು ಈ ಸಂಪೂರ್ಣ ಪ್ರಮಾಣವನ್ನ ತೆಗೆದುಕೊಂಡು
ನನ್ನ ಮಾತಿಗೆ ಇದು ಪ್ರಮಾಣ ಅಂತ ತಿಳಿಸಿ ಕೊಡ್ತಾ ಇದ್ದಾರೆ. ಏನಿದಕ್ಕೆ ಅರ್ಥ ಅಂತಂದ್ರೆ ಸಂಪೂರ್ಣವಾಗಿ ಈ ಒಂದೇ ಒಂದು ಪಾದದ ಅರ್ಥ ಅಲ್ಲ, ಈ ಪಾದ ಇರುವಂತಹ ಶ್ಲೋಕ, ಭಾಗವತದ ಒಂದು ಶ್ಲೋಕ, ವಯಂ ನತಾತ ಪ್ರಭವಾಮ ಭೂಮ್ನೋ ಅಂತ ಈ ಶ್ಲೋಕದ ಅರ್ಥವನ್ನ ಟಿಪ್ಪಣಿಕಾರ ತಿಳಿಸಿಕೊಡ್ತಾರೆ. ಇದರ ಅರ್ಥ ಏನು, ಇದು ಯಾವ ಪ್ರಸಂಗದಲ್ಲಿ ಬಂದಂತಹದ್ದು, ಯಾರ ಮಾತು, ಯಾರಿಗೆ ಹೇಳಿದಂತಹ ಮಾತು ಅಂದ್ರೆ ನೋಡ್ರಿ, ಅಸ್ಯ ಅರ್ಥ ಇದಂ ರುದ್ರವಾಕ್ಯಂ ದುರ್ವಾಸ ಸಂಪ್ರತಿ. ರುದ್ರದೇವರ ಮಾತಿದು, ರುದ್ರದೇವರ ಮಾತು ದುರ್ವಾಸ ಋಷಿಗಳನ್ನ ಕುರಿತು ರುದ್ರದೇವರು ಹೇಳಿದಂತಹ ಮಾತು. ದುರ್ವಾಸರು ಅಂದ್ರೆ ಬೇರೆ ಯಾರು ಅಲ್ಲ, ರುದ್ರದೇವರ ಅವತಾರವೇ ದುರ್ವಾಸರು. ಹೀಗಾಗಿ ಆ ದುರ್ವಾಸರು ಈ ಒಂದು ರೂಪವನ್ನು ತಾಳಿದ್ದಾರೋ, ಆ ದುರ್ವಾಸರು ಅಂಬರೀಷ ಮಹಾರಾಜನ ಹತ್ತಿರ ಹೋದಂತಹ ಪ್ರಸಂಗ. ಅಲ್ಲಿ ದುರ್ವಾಸರು ಒಂದು ಭೂತವನ್ನ ಆ ಅಂಬರೀಷ ಮಹಾರಾಜನ ಮೇಲೆ ಬಿಡ್ತಾರೆ. ಯಾಕೆ ಅಂದ್ರೆ ಏಕಾದಶಿ ದಿವಸ ಉಪವಾಸ ಮುಗಿದು ಹೋಗಿದೆ, ದ್ವಾದಶಿ ದಿವಸ ಪಾರಣೆಯನ್ನ ಮಾಡಬೇಕು. ಅಂಬರೀಷ ಮಹಾರಾಜ ಪಾರಣೆಯನ್ನ ಮಾಡುವಂತಹ ಪ್ರಸಂಗದೊಳಗೆ ಬಂದಿದ್ದಾರೆ. ಸ್ವಲ್ಪ ಸಮಯದಲ್ಲಿ ಹೋಗಿ ನಾನು ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿಕೊಂಡು ಬರ್ತೇನೆ, ಪಾರಣೆಯನ್ನ ಮಾಡೋಣ ಅಂತ ಹೇಳುವಂತೆ ಹೋಗಿದ್ದಾರೆ. ಅಲ್ಪ ದ್ವಾದಶಿ ಇದೆ, ಪಾರಣೆಯನ್ನ ಬಿಡುವಂತೆ ಇಲ್ಲ, ಮಾಡುವಂತೆಯೂ ಇಲ್ಲ. ಬಿಟ್ಟರೆ ಏಕಾದಶಿ ಫಲ ಹೋಗ್ತದೆ, ಮಾಡಿದರೆ ದುರ್ವಾಸದಂತಹ ಮಹಾಜ್ಞಾನಿಗಳು ಬಂದಿದ್ದಾರೆ, ಅವರನ್ನ ಬಿಟ್ಟು ನಾನು ಭೋಜನವನ್ನ ಮಾಡಿದಂತಹ ಒಂದು ಪಾಪ ಬರ್ತದೆ ಅಂತ ಹೇಳಿ ಅಂಬರೀಷ ಮಹಾರಾಜ ಮಾಡಿದ್ದೇನು, ತೀರ್ಥಪ್ರಾಶನವನ್ನ ಮಾಡಿ ಅಥವಾ ಜಲಪಾನವನ್ನ ಮಾಡಿ, ಆ ಜಲಪಾನವನ್ನ ತೀರ್ಥವನ್ನ ತೆಗೆದುಕೊಂಡ್ರೆ ಉಪವಾಸ ಇದ್ದಂತೆಯೂ ಆಗ್ತದೆ, ತಿಂದಂತೆಯೂ ಪಾರಣೆ ಮಾಡಿದಂತೆ ಆಗ್ತದೆ ಅಂತ ತಿಳಿದುಕೊಂಡು ಅಂಬರೀಷ್ ಮಹಾರಾಜ ಆ ರೀತಿಯಾಗಿ ಮಾಡಿದ್ದು. ಆ ಪ್ರಸಂಗದೊಳಗೆ ದುರ್ವಾಸರು ಯಾವಾಗ ಇವನ ತೀರ್ಥ ಪ್ರಾಶನ ಮಾಡಿದನು ಅಂಬರೀಷ್ ಮಹಾರಾಜ, ದುರ್ವಾಸರು ಬಂದ್ರು, ಭೂತವನ್ನ ಹೊರಗಡೆ ಬಿಟ್ರು, ಆ ಅಂಬರೀಷನ್ನ ಹಿಂಸೆ ಮಾಡಬೇಕು ಅಂತ ಹೇಳಿ ತಕ್ಷಣದಲ್ಲಿಯೇನೆ ಆ ಅಂಬರೀಷ ಮಹಾರಾಜನ ಮನೆಯಲ್ಲಿರ್ತಕ್ಕಂತಹ ಒಂದು ಸುದರ್ಶನ ಚಕ್ರ, ಭಗವಂತ ತಾನು ಕರುಣೆಯಿಂದ ಪ್ರೀತಿಯಿಂದ ಕರುಣಿಸಿಕೊಟ್ಟಂತಹ ಒಂದು ಸುದರ್ಶನ ಚಕ್ರ ಅವನ ಮನೆಯಲ್ಲಿ ಇತ್ತು, ಭಗವಂತನ ಆಯುಧ. ಯಾವಾಗ ಅಂಬರೀಷ ಮಹಾರಾಜನ ಏನಾದರೂ ಆಪತ್ತು ಬಂತು ಅಂದ್ರೆ ಆ ನನ್ನ ಸುದರ್ಶನ ಚಕ್ರ ಅಂಬರೀಷ ಮಹಾರಾಜನನ್ನ ಕಾಯ್ತದೆ ಅಂತ ಹೇಳಿ ಆ ಚಕ್ರವನ್ನ ಅಲ್ಲಿ ಇಟ್ಟಿದ್ದ ಭಗವಂತ. ಆ ಸುದರ್ಶನ ಚಕ್ರ ಯಾವಾಗ ಭೂತವನ್ನ ದಾಸರು ಬಿಟ್ರು, ಹೊರಗೆ ಬಿಟ್ರು, ಆಗ ಆ ಸುದರ್ಶನ ಚಕ್ರ ಭೂತವನ್ನು ನಾಶ ಮಾಡಿ ಈ ಕಥೆಯಲ್ಲಿ ಬೆನ್ನ ಹತ್ತಿದಾಗ ದುರ್ವಾಸಗಳು ಆ ಚಕ್ರದ ಸುದರ್ಶನ ಚಕ್ರ ಮಹಾ ಜ್ವಾಲೆ ಇರುವಂತಹದ್ದು, ಸುದರ್ಶನ ಮಹಾಜ್ವಾಲೆ ಸಮಪ್ರಭ ಅಂತ ಹೇಳ್ತಾರೆ. ಒಂದು ಸೂರ್ಯನ ನಾವು ಸೂರ್ಯನ ಡಿಸ್ಟರ್ಬೆನ್ಸ್ ಇದೆ ಆಚಾರ್ಯ, ತುಂಬಾ ಸೂರ್ಯನ ತಾಪವನ್ನ ತಡೆದುಕೊಳ್ಳಿಕ್ಕಾಗೋ ಒಂದು ತಾಪಕೊಳ್ಳಿಕ್ಕಾಗೋದಿಲ್ಲ. ಕೋಟಿ ಸೂರ್ಯ ಸಮಪ್ರಭಾ ಅಂತ ಆ ಸುದರ್ಶನದ ಮಹತ್ವವನ್ನ, ಸಾಮರ್ಥ್ಯವನ್ನ ಹೇಳ್ತಾರೆ. ಅಂತಹ ಸುದರ್ಶನ ಚಕ್ರ ದುರ್ವಾಸನನ್ನ ಬೆನ್ನ ಹತ್ತಿದಾಗ ದುರ್ವಾಸ ಋಷಿಗಳು ರುದ್ರದೇವರ ಹತ್ತಿರ ಹೋಗ್ತಾರೆ. ಮೊದಲಿಗೆ ಈ ಸುದರ್ಶನದಿಂದ ಅಂತ ಹೋದಾಗ ಅಲ್ಲಿ ರುದ್ರದೇವರು ದುರ್ವಾಸರನ್ನ ಕುರಿತು ಹೇಳಿದಂತಹ ಮಾತಿದು. ಸುದರ್ಶನದಿಂದ ನನ್ನ ರಕ್ಷಣೆ ಮಾಡ್ರಿ ಅಂತ ದುರ್ವಾಸರು ಕೇಳಿಕೊಂಡದ್ದು, ರುದ್ರದೇವರು ಹೇಳಿದ್ದು ವಯಂ ನ ತಾತ ಪ್ರಭವಾಮ ಭೂಮ್ನೋ ಭವಂತಿ ಕಾಲೇ ನ ಭವಂತಿ ಹೀದೃಶಃ. ಇದರ ಅರ್ಥವನ್ನ ತಿಳಿಸಿಕೊಡ್ತಾರೆ ನೋಡ್ರಿ. ಹೇ ತಾತ, ಹೇ ವಯಂ ತಸ್ಯ ಭೂಮ್ನಃ. ರುದ್ರದೇವರು ದುರ್ವಾಸರು ಹೇಳ್ತಾರೆ ಹೇ ತಾತ ಅಂತೇಳಿ, ಹೇ ಮಗು ಅಂತೇಳಿ. ಅವರ ಒಂದು ಮಗು ಇದ್ದಂತೆ, ಅವರಿಂದ ಹುಟ್ಟಿದ್ದರಿಂದಾಗಿ ಅವರ ಒಂದು ಅವತಾರ ಆದ್ದರಿಂದ ಮಗು ಅಂತ ಹೇ ತಾತ ಅಂತ ಸಂಬೋಧನೆಯನ್ನ ಮಾಡಿ ಹೇಳ್ತಾರೆ. ವಯಂ ತಸ್ಯ ಭೂಮ್ನಃ ಸುದರ್ಶನ ಚಕ್ರಾತ್ ನ ಪ್ರಭವಾಮ. ಸುದರ್ಶನ ಚಕ್ರದಿಂದ ನಿನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವು ಸಮರ್ಥರಾಗಿಲ್ಲ. ಎದಕ್ಕಂತ ಹೇಗೆ ಅಂತಂದ್ರೆ ತಿಳಿಸ್ತಾರೆ ನೋಡಿ. ಯತಃ ಭೂಮ್ನಃ ಈದೃಶಾಹ ಮತ್ಸದೃಶಾಹ. ಈ ಜಗತ್ತಿನೊಳಗೆ
ಈ ಸಂಸಾರದ ಚಕ್ರದೊಳಗೆ, ಸೃಷ್ಟಿಯ ಕಾಲದೊಳಗೆ ಇಡೀ ನನ್ನಂತಹ ಒಬ್ಬ ರುದ್ರದೇವರಲ್ಲ, ಇಂತಹ ಅನಂತ ರುದ್ರದೇವರು ಹಿಂದೆ ಹೋಗಿದ್ದಾರೆ, ಮುಂದೆ ಬರ್ತಾರೆ. ಎಲ್ಲ ವ್ಯಕ್ತಿಗಳು ಕೂಡ ಈ ಸೃಷ್ಟಿ ಕಾಲದೊಳಗೆ ಎಲ್ಲರೂ ಅನೇಕ ಅನಂತ ಜೀವರಾಶಿಗಳು ಅನಂತ ರುದ್ರದೇವರು ಒಂದು ಹೋಗ್ತಾರೆ. ಆದ್ರೆ ಪ್ರಳಯ ಕಾಲದೊಳಗೆ ಮಾತ್ರ ಯಾರು ಇರೋದಿಲ್ಲ. ನೋಡ್ರಿ ಶ್ಲೋಕದಲ್ಲಿ ವಯಂನ ತಾತ ಪ್ರಭವಾಮ ಭೂಮ್ನೋ ಭವಂತಿ ಕಾಲೇನ ಭವಂತಿ ಹೀದೃಶಾಹ. ಆ ಭೂಮ್ನಃ ನ ಪ್ರಭವಾಮಃ, ಆ ಸುದರ್ಶನ ಚಕ್ರದಿಂದ ರಕ್ಷಣೆ ಮಾಡ್ಲಿಕ್ಕೆ ನಾವು ಸಮರ್ಥರಾಗೋದಿಲ್ಲ. ಇಂತಹ ನಾವು ಎಲ್ಲ ಸೃಷ್ಟಿ ಕಾಲದೊಳಗೂ ಕೂಡ ಇದ್ದೇ ಇರ್ತೇವೆ. ಅದೇ ಪ್ರಳಯ ಕಾಲದಲ್ಲಿ ಮಾತ್ರ ನ ಭವಂತಿ ಹೀದೃಶಾಹ, ಪ್ರಳಯ ಕಾಲದಲ್ಲಿ ಮಾತ್ರ ಯಾರೂ ಇರೋದಿಲ್ಲ, ಕೇವಲ ಭಗವಂತ ಒಬ್ಬ ಇರ್ತಾನೆ. ಯಸ್ಮಿನ್ ಪರೇನ್ಯೇ ಪೆಜ ಜೀವಕೋಶ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ. ರುದ್ರದೇವರು ಹೇಳ್ತಾರೆ ದುರ್ವಾಸ ಋಷಿಗಳಿಗೆ, ಯಸ್ಮಿನ್ ಪರೆ, ಯಾವ ಭಗವಂತನಲ್ಲಿ, ಪರ ಅಂದ್ರೆ ಉತ್ಕೃಷ್ಟನಾದಂಥವನು ಅಂತ ಅರ್ಥ, ಭಗವಂತ ಅಂತ ಅರ್ಥ. ಯಸ್ಮಿನ್ ಪರೆ, ಯಾವ ಭಗವಂತನಲ್ಲಿ, ಅನ್ಯೇಪಿ ಅಜಜೀವಕೋಶಾಹ, ಈ ಒಂದು ಬ್ರಹ್ಮಾಂಡ ಇದೆ, ಈ ಒಂದು ಬ್ರಹ್ಮಾಂಡ ಭಗವಂತನ ಉದರದಲ್ಲಿ ಇದ್ದದ್ದು. ಹೀಗೆ ಈ ಬ್ರಹ್ಮಾಂಡದೊಳಗೆ ಸೇರಿಕೊಂಡವರು ನಾವು. ಹೀಗೆ ಭಗವಂತನ ಸಾಮರ್ಥ್ಯ ಎಷ್ಟು ಅಂತಂದ್ರೆ, ಒಂದು ಬ್ರಹ್ಮಾಂಡವನ್ನು ಮಾತ್ರ ಭಗವಂತ ಇಟ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ. ಭಗವಂತನ ಉದರದೊಳಗೆ ಹಿಂದೆ ಎಷ್ಟೋ ಬ್ರಹ್ಮಾಂಡಗಳು ಹೋಗಿವೆ, ಮತ್ತೆ ಮುಂದೆ ಎಷ್ಟೋ ಬ್ರಹ್ಮಾಂಡಗಳು ಕೂಡ ಬರುವಿವೆ, ಇರುವವೆ, ಭಗವಂತನ ಉದರದಲ್ಲಿ ಇವೆ. ನೋಡ್ರಿ, ಭೂತ ಭವಿಷ್ಯಂತಹ ಸಹಸ್ರಶಃ ಅಜಜೀವಕೋಶಾಹ. ಅಜಜೀವಕೋಶಾಹ ಅಂದ್ರೆ ಬ್ರಹ್ಮಾಂಡ ಅಂತ ಅರ್ಥ. ಬ್ರಹ್ಮಾಂಡಗಳು ಭವಂತಿ, ಎಲ್ಲಿ, ಭಗವಂತನಲ್ಲಿ ಅಂತ ಅರ್ಥ. ಅದೇ ನೋಡಿ ಶ್ಲೋಕದಲ್ಲಿ ಕೊಟ್ಟದ್ದು ಶ್ರೀಮದಾಚಾರ್ಯರು 27ನೇ ಶ್ಲೋಕದಲ್ಲಿ, ಯಸ್ಮಿನ್ ಪರೇನ್ಯೇ ಪೆಜ ಜೀವಕೋಶಾಹ. ಯಸ್ಮಿನ್ ಪರೆ, ಯಾವ ಭಗವಂತನಲ್ಲಿ, ಅನ್ಯೇಪಿ ಅಜಜೀವಕೋಶಾಹ, ಈ ಒಂದು ಬ್ರಹ್ಮಾಂಡ ಅಲ್ಲ, ನಾವಿದ್ದ ಈಗ ಒಂದು ಬ್ರಹ್ಮಾಂಡ ಇದೆಯಲ್ಲ, ಇದೊಂದು ಬ್ರಹ್ಮಾಂಡವಲ್ಲ, ಅನ್ಯೇಪಿ ಅಜಜೀವಕೋಶಾಹ, ಇನ್ನು ಸಾವಿರಾರು ಅನಂತ ಬ್ರಹ್ಮಾಂಡಗಳು ಕೂಡ ಭಗವಂತನ ಉದರದಲ್ಲಿ ಇವೆ. ಆ ಎಲ್ಲ ಬ್ರಹ್ಮಾಂಡಗಳಲ್ಲಿಯೂ ಕೂಡ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ, ಯತ್ರ ಏಷು ಬ್ರಹ್ಮಾಂಡೇಶು ವಯಂ ಭ್ರಮಾಮಃ. ಎಲ್ಲ ಬ್ರಹ್ಮಾಂಡಗಳಲ್ಲಿಯೂ ಕೂಡ ಭಗವಂತ ಪ್ರತಿ ಒಂದೊಂದು ಬ್ರಹ್ಮದೇವರ ಮುಗಿದಾದ ಮೇಲೆ ಮತ್ತೆ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಭಗವಂತ. ಆ ಬ್ರಹ್ಮಾಂಡವನ್ನ ನಾಶ ಮಾಡ್ತಾನೆ, ಪ್ರಳಯ ಮಾಡ್ತಾನೆ, ಮತ್ತೊಂದು ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಹೀಗೆ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ ಇರ್ತಾನೆ ಭಗವಂತ. ಕಲ್ಪಗಳ ಮುಗದಂತೆ ಆ ಎಲ್ಲ ಬ್ರಹ್ಮಾಂಡಗಳಲ್ಲಿಯೂ ಕೂಡ ನಾವು ತಿರುಗ್ತಾನೆ ಇರ್ತೇವೆ ಇದ್ರೂ ಕೂಡ, ಆದ್ರೆ ನಾವು ಆ ಸುದರ್ಶನ ಚಕ್ರದಿಂದ ರಕ್ಷಣೆ ಮಾಡ್ಲಿಕ್ಕೆ ಸಮರ್ಥರಲ್ಲ. ಆ ಭಗವಂತ ಅಷ್ಟು ಸಮರ್ಥನಾಗಿದ್ದಾನೆ, ಅವನ ಸುದರ್ಶನ ಚಕ್ರ ಅಂತ ರುದ್ರದೇವರು ದುರ್ವಾಸ ಋಷಿಗಳಿಗೆ ಹೇಳಿದಂತಹ ಒಂದು ಮಾತು, ಭಾಗವತದಲ್ಲಿ ಬಂದಂತಹ ಮಾತು. ಈ ಪ್ರಮಾಣವನ್ನ ಇಲ್ಲಿ ಶ್ರೀಮದಾಚಾರ್ಯರು ಕೊಡ್ತಾ ಇದ್ದದ್ದು. ಯಸ್ಮಿನ್ ಪರೇಣ್ಯೇ ಜೀವಕೋಶಾಹ ಅಂದ್ರೆ ಏನು ಹೇಳ್ತಾ ಇದ್ದದ್ದು ಅಂದ್ರೆ, ಇಲ್ಲಿ ಇಷ್ಟು ಸಮರ್ಥರಾದ ರುದ್ರದೇವರು, ಅಂತಹ ರುದ್ರದೇವರು ಹೇಳ್ತಾ ಇದ್ದದ್ದು, ಈ ಇಂತಹ ಅನಂತ ಬ್ರಹ್ಮಾಂಡಗಳಲ್ಲಿಯೂ ಕೂಡ ನಾವು ಸಂಚಾರ ಮಾಡಿದರೂ ಕೂಡ, ಆದ್ರೆ ನಾವು ಮಾತ್ರ ಈ ಸುದರ್ಶನ ಚಕ್ರದಿಂದ ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ, ಸಮರ್ಥರಾಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಕ್ಷಣೆ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಭಗವಂತನು ಎಷ್ಟು ಸಮರ್ಥ, ತಾವೆಷ್ಟು ಸಮರ್ಥರು, ತಾವೆಷ್ಟು ಆ ಭಗವಂತನ ಮುಂದೆ ತಮ್ಮ ಸಾಮರ್ಥ್ಯ ಏನು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಭಗವಂತನ ಸಾಮರ್ಥ್ಯ ಇದು ದೇವತೆಗಳಿಗೂ ತಿಳಿಯಲಾರದಂತಹ ಸಾಮರ್ಥ್ಯ, ಅದನ್ನ ಈ ಪ್ರಮಾಣದಿಂದ ತಿಳಿಸಿಕೊಡ್ತಾ ಇದ್ದದ್ದು. ಇದು ಒಂದು ಪ್ರಮಾಣ. ಇನ್ನು ಮುಂದಿನ ನೋಡಿ, ನಾಹಂ ಪರಾಯುರ್ ನ ಮರೀಚಿ ಮುಖ್ಯಾಹ ಅಂತ ಮತ್ತೊಂದು. ನಾಹಂ ಪರಾಯು ನ ಮರೀಚಿ ಮುಖ್ಯಾಹ. ಇದರಿಂದ ನೋಡಿ, ನಾಹಂ ಪರಾಯುರ್ ಋಷಯೋನ ಮರೀಚಿ ಮುಖ್ಯಾಹ ಜಾನಂತಿ ಯದ್ ವಿರಚಿತಂ ಖಲು ತತ್ವಸಂಘಾ. ನಾಹಂ ಪರ, ಅದರಿಂದ ಯಾವ ಪ್ರಮಾಣವನ್ನು, ನಾಹಂ ಪರಾಯುರ್ ಋಷಯೋನ ಮರೀಚಿ ಮುಖ್ಯಾಹ ಜಾನಂತಿ ಯದ್ ವಿರಚಿತಂ ಖಲು ತತ್ವಸಂಘಾ ಅಂತ ಒಂದು ಪ್ರಮಾಣ.
ಇದು ಕೂಡ ಭಾಗವತದ ಅಷ್ಟಮ ಸ್ಕಂದದ 11ನೇ ಅಧ್ಯಾಯದ 9ನೇ ಶ್ಲೋಕ. ಇದು ಪ್ರಮಾಣವನ್ನ ಕೊಡ್ತಾ ಇದ್ದದ್ದು. ಏನು ಈ ಪ್ರಮಾಣದಲ್ಲಿ ಹೇಳ್ತಾ ಇದ್ದದ್ದು ನೋಡ್ರಿ, ನಾಹಂ ಪರಾಯುರ್ ನ ಮರೀಚಿ ಮುಖ್ಯಾಹ, ಅಹಂ ನ ಪರಾಯುಹು ನ ಮರೀಚಿ ಮುಖ್ಯಾಹ. ನೋಡ್ರಿ ಮುಂದೇನಿದೆ ಇಷ್ಟೇ ಕೊಟ್ಟಿದ್ದ ಪ್ರಮಾಣ. ಇಲ್ಲಿ ಇಷ್ಟೇ ಹೇಳ್ಕೊಂಡು ಗೊತ್ತೇ ಆಗೋದಿಲ್ಲ, ಅರ್ಥನೇ ಆಗೋದಿಲ್ಲ. ನಾಹಂ ಪರಾಯುರ್ ಋಷಭೋ ನ ಮರೀಚಿ ಮುಖ್ಯಾಹ ಜಾನಂತಿ ಯದ್ವಿರಚಿತಂ ಖಲು ತತ್ವಸಂಘಾಹ. ಆ ಭಗವಂತನಿಂದ ವಿರಚಿತವಾದಂತಹ ಈ ಬ್ರಹ್ಮಾಂಡ ಅಥವಾ ಭಗವಂತನ ಸೃಷ್ಟಿ ಅಥವಾ ಭಗವಂತ, ಇವುಗಳನ್ನ ಭಗವಂತನಿಂದ ವಿರಚಿತವಾದಂತಹದ್ದು ಯಾವ್ಯಾವುದಿದೆಯೋ ಎಲ್ಲವೂ ಕೂಡ ಯಾವುದನ್ನು ಕೂಡ ನ ಜಾನಂತಿ, ಸಂಪೂರ್ಣವಾಗಿ ಭಗವಂತನನ್ನು ಇಟ್ಕೊಂಡ್ರೆ ಭಗವಂತನನ್ನು ಕೂಡ ಇಟ್ಕೊಳ್ಬೇಕು. ಭಗವಂತನನ್ನು ಕೂಡ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಆಗೋದಿಲ್ಲ. ನೋಡಿ, ಜಾನಂತಿ ಇಟ್ಕೊಳ್ಬೇಕು, ಪ್ರಮಾಣದಲ್ಲಿ ಇದೆ. ಅಲ್ಲಿ ಶ್ಲೋಕದಲ್ಲಿ ಅದನ್ನ ಕೊಟ್ಟಿಲ್ಲ. ಇದರಿಂದ ಸ್ವಲ್ಪ ಪ್ರಮಾಣವನ್ನು ಕೊಟ್ಟು ಆ ಪ್ರಮಾಣದಿಂದ ಸಂಪೂರ್ಣ ಪ್ರಮಾಣವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದು. ನಾಹಂ ಪರಾಯುರ್ ನ ಮರೀಚಿ ಮುಖ್ಯಾಹ ಜಾನಂತಿ ಅಂತ ಇಟ್ಕೊಳ್ರಿ. ಹಿಂಗ ಇಟ್ಕೊಂಡಾಗ ಏನ್ ಅರ್ಥ ಆಯ್ತು ನೋಡ್ರಿ, ಅಹಂ ನ ಜಾನಂತಿ, ಯಾರು ಬ್ರಹ್ಮಾಂಡವನ್ನ ರಚನೆ ಮಾಡಿದ್ದಾರೋ ಅಂತಹ ಭಗವಂತನನ್ನ ಅಹಂ ನ ಜಾನಂತಿ, ಸಂಪೂರ್ಣವಾಗಿ ನಾನು ತಿಳಿದಿಲ್ಲ. ಇದು ಶ್ರೀಮದಾಚಾರ್ಯರ ಮಾತು. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಅಹಂ ಪರಾಯುಹು, ಅಥವಾ ಹಿಂಗಿಟ್ಕೊಳ್ಬಹುದು, ಅಹಂ ಬ್ರಹ್ಮದೇವರು ಹೇಳುವಂತಹ ಮಾತು ಭಾಗವತದಲ್ಲಿ. ಅಹಂ ಪರಾಯುಹು, ಅಹಂ ಪರಾಯುವಾದಂತಹವ್ರು ಯಾರು, ಭಾರಿ ದೀರ್ಘವಾದಂತಹ ಆಯುಷ್ಯ ಇರುವಂತವ್ರು ಯಾರು, ಬ್ರಹ್ಮದೇವರು. ಆ ಬ್ರಹ್ಮದೇವರಾದಂತಹ ನಾನು ನ ಯದ್ವಿರಚಿತಂ ನ ಜಾನಂತಿ, ಯಾವ ಬ್ರಹ್ಮಾಂಡವನ್ನು ರಚನೆ ಮಾಡಿದಂತಹ ಭಗವಂತ ಇದ್ದಾನಲ್ಲ, ಆ ಭಗವಂತನ ಒಂದು ಮಹಿಮೆಯನ್ನ ನಾವು ತಿಳಿದಿಲ್ಲ. ಅಷ್ಟೇ ಅಲ್ಲ ನೋಡಿ, ಮರೀಚಿ ಮುಖ್ಯಾಹ ನ ಜಾನಂತಿ, ಮರೀಚಿ ಋಷಿಗಳೇ ಮೊದಲಾದಂಥವರು ತಿಳಿದಿಲ್ಲ, ನಾನು ತಿಳಿದಿಲ್ಲ. ಶ್ರೀಮದಾಚಾರ್ಯ ಇಟ್ಕೊಂಡ್ರೆ ಶ್ರೀಮದಾಚಾರ್ಯರಿಂದ ಬ್ರಹ್ಮದೇವರು ಅತ್ಯಂತ ಅಭಿನ್ನರು. ಮುಂದೆ ಶ್ರೀಮದಾಚಾರ್ಯ ವಾಯುದೇವರು, ಅವರೇ ಬ್ರಹ್ಮದೇವರಾಗೋದು. ಹೀಗಾಗಿ ಯಾರೂ ತಿಳಿದಿಲ್ಲ ಅಂತ ಸರಿಯಾಗಿ ಭಗವಂತನನ್ನ ಸಂಪೂರ್ಣವಾಗಿ ಯಾರೂ ಕೂಡ ತಿಳಿದಿಲ್ಲ ಎಂಬುವಂತಹದ್ದನ್ನ ಇಲ್ಲಿ ದೇವತೆಗಳು ತಿಳಿದಿಲ್ಲ ಎಂಬುವಂತಹ ವಿಚಾರವನ್ನ ಈ ಪ್ರಮಾಣದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೊಂದು ಪ್ರಮಾಣ ನೋಡ್ರಿ ಮುಂದೆ, ಜಾನಂತಿ ಯದ್ ಗುಣಗಣಾನ್ನ ರಮಾದಯೋಪಿ ನಿತ್ಯ ಸ್ವತಂತ್ರ ಉತಕೋಸ್ತಿ ತದನ್ಯ ಈಶಃ. ಅಷ್ಟೇ ಇಲ್ಲ, ಬ್ರಹ್ಮದೇವರು ತಿಳಿದಿಲ್ಲ, ಮರೀಚಿ ಮೊದಲಾದಂತ ಋಷಿಗಳು ತಿಳಿದಿಲ್ಲ ಭಗವಂತನನ್ನ ಸಂಪೂರ್ಣವಾಗಿ. ಲಕ್ಷ್ಮೀದೇವಿ ತಿಳಿದಿರ್ಬೋದಲ್ರಿ ಅಂತಂದ್ರೆ ಅವಳು ತಿಳಿದಿಲ್ಲ. ಲಕ್ಷ್ಮೀದೇವಿಯು ಕೂಡ ಇನ್ನು ಭಗವಂತನ ಪಾದದ ಊರಿನ ಒಂದು ಪರಮಾಣುವಿನಷ್ಟು ಇಷ್ಟು ಅನಂತ ಕಾಲದವರೆಗೆ ಲಕ್ಷ್ಮೀದೇವಿ ಭಗವಂತನ ಗುಣಗಳನ್ನ ಎಣಿಸ್ತಾ ಹೋದ್ರೂ ಕೂಡ ಭಗವಂತನ ಪಾದದ ಉಗುರಿನ ತುದಿಭಾಗದ ಒಂದು ಅಷ್ಟು ಅಂಶವನ್ನು ಕೂಡ ಭಗವಂತನ ಗುಣಗಳನ್ನ ಲಕ್ಷ್ಮೀದೇವಿ ಸಂಪೂರ್ಣವಾಗಿ ತಿಳಿದಿಲ್ಲ, ಎಣಿಸ್ತಾನೆ ಇದ್ದಾಳೆ. ಇನ್ನು ಅಷ್ಟು ಗುಣಗಳೇ ಭಗವಂತನದ್ದಿವೆ. ಹೀಗಾಗಿ ಲಕ್ಷ್ಮೀದೇವಿಯು ಕೂಡ ಭಗವಂತನನ್ನ ಸಂಪೂರ್ಣವಾಗಿ ತಿಳಿದಿಲ್ಲ. ನೋಡ್ರಿ, ಜಾನಂತಿ ಯದ್ ಗುಣಗಣ ಯೋಪಿ, ಯದ್ ಗುಣಗಣ ಭಗವಂತನ ಗುಣಗಳ ಸಮೂಹವನ್ನ ರಮಾದಯೋಪಿ ನ ಜಾನಂತಿ, ಲಕ್ಷ್ಮೀದೇವಿಯ ಮೊದಲಾದಂಥವರು ಕೂಡ ತಿಳಿದಿಲ್ಲ. ಲಕ್ಷ್ಮೀದೇವಿಯು ಬ್ರಹ್ಮದೇವರು ತಿಳಿದಿಲ್ಲ, ಇನ್ಯಾರೂ ತಿಳಿದಿಲ್ಲ. ಅಂತಹ ಭಗವಂತ ನಿತ್ಯ ಸ್ವತಂತ್ರ. ಭಗವಂತ ಹೇಗಿದ್ದಾನೆ ಅಂತಂದ್ರೆ ನಿತ್ಯನಾಗಿ ಇದ್ದಾನೆ. ಸ್ವತಂತ್ರ, ಭಗವಂತನಿಗೆ ಇನ್ಯಾರೂ ನಿಯಾಮಕರಿಲ್ಲ, ಸ್ವತಂತ್ರನಾದವನು. ಇಂತಹ ಭಗವಂತನನ್ನ ಸ್ವತಂತ್ರ ತದನ್ಯ ಈಶಃ, ತದನ್ಯ ಈಶಃ ಕಃ ಅಸ್ತಿ. ಈ ರೀತಿಯಾಗಿ ಇದ್ದಂತಹ ಮತ್ತೊಬ್ಬ ವ್ಯಕ್ತಿ ಯಾರು ತಾನೇ ಇದ್ದಾರೆ? ಇಷ್ಟು ಸಮರ್ಥನಾದಂತಹ, ಸ್ವತಂತ್ರನಾದಂತಹ, ನಿತ್ಯನಾದಂತಹ ಆ ಭಗವಂತನಂತಹ ಮತ್ತೊಬ್ಬ ಒಳ್ಳೆಯ ಜಗತ್ತಿನೊಳಗೆ ಇನ್ಯಾರೂ ಇಲ್ಲ. ತೋರಿಸ್ತಿ ಯಾರು ತಾನೇ ಇದ್ದಾರೆ ಏನು ಪ್ರಶ್ನೆ ಮಾಡ್ತಾ ಇದ್ದದ್ದು.
ಯಾರು ಇಲ್ಲ ಅಂತ ಅರ್ಥ. ಇಷ್ಟು 3 ಪ್ರಮಾಣಗಳು. ಈ 3 ಪ್ರಮಾಣಗಳು ಯಾವುದಕ್ಕೆ ಪ್ರಮಾಣವನ್ನಾಗಿ ಶ್ರೀಮದಾಚಾರ್ಯ ತಮ್ಮ ಮಾತಿಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಕೊಡ್ತಾರೆ ನೋಡಿ ಟಿಪ್ಪಣಿಕಾರರು, ಇದಂ ತ್ರಯಂ ಏತೈ ಸುರಾದಿಭಿಃ ಇತ್ಯತ್ರ ಮಾನಂ. ಶ್ರೀಮದಾಚಾರ್ಯ ಒಂದು ಮಾತು ಯಾವುದು ನೋಡಿ, 21 ಶ್ಲೋಕದ ಒಳಗೆ ಬಂದದ್ದು, 20ನೇ ಶ್ಲೋಕದೊಳಗೆ ಬಂದಂತಹದ್ದು. ಸುರಾಭಿರತಿ ಪ್ರತಿಭಾವಿಯುಕ್ತೈರ್ಯುಕ್ತೈಃ ಸಹೈವ ಸತತಂ ಪ್ರವಿಚಿಂತಯದ್ಭಿಃ ಪೂರ್ತೆ ಅಚಿಂತ್ಯ ಮಹಿಮಃ ಪರಮ ಪರಾತ್ಮ ನಾರಾಯಣಸ್ಯ ಗುಣವಿಸ್ತೃತಿರನ್ಯಗಾತ್ವ. ಭಾರಿ ಪ್ರತಿಭಾಶಕ್ತಿ ಇರುವಂತಹ ದೇವಾದಿ ದೇವತೆಗಳು, ಅಂತಹ ದೇವಾದಿ ದೇವತೆಗಳು ಕೂಡ ಎಲ್ಲರೂ ಸೇರಿ ಹರಿ ವಿಚಾರ ಮಾಡಿ ಆ ಭಗವಂತನನ್ನ ತಿಳಿದುಕೊಳ್ಳಬೇಕು ಅಂತಂದ್ರೆ ತಿಳಿದುಕೊಳ್ಳಿಕ್ಕಾಗೋದೇ ಇಲ್ಲ. ಅಚಿಂತ್ಯ ಮಹಿಮಃ, ಪೂರ್ಣನಾಗಿದ್ದಾನೆ ಭಗವಂತ. ಆ ಪೂರ್ಣನಾಗಿದ್ದುದರಿಂದ ಅಚಿಂತ್ಯನಾದಂತಹ ಒಂದು ಶಕ್ತಿ ಭಗವಂತನದ್ದು, ಮಹಿಮೆ ಭಗವಂತನದ್ದು. ಹೀಗಾಗಿ ಅಂತಹ ಭಗವಂತನ ಮಹಿಮೆಯನ್ನ ಯಾರೂ ಕೂಡ ತಿಳಿಯಲಿಕ್ಕೆ ಆಗೋದಿಲ್ಲ ಅಂತ ಶ್ರೀಮದಾಚಾರ್ಯರು 20ನೇ ಶ್ಲೋಕದಲ್ಲಿ ಆ ವಿಚಾರವನ್ನು ತಿಳಿಸಿದ್ದು. ಅದಕ್ಕೆ ಇವುಗಳು ಪ್ರಮಾಣ ನೋಡ್ರಿ. ಯಸ್ಮಿನ್ ಪರೇನ್ನೇ ಪೆಜಜೀವಕೋಶಾಹ, ರುದ್ರದೇವರು ಹೇಳಿದ್ದು ಆ ಶ್ರೀಮದಾಚಾರ್ಯ ಹೇಳಿದ್ದೇನು, ಭಗವಂತನ ಸಾಮರ್ಥ್ಯವನ್ನ, ಭಗವಂತನ ಮಹಿಮೆಯನ್ನ ತಿಳಿದುಕೊಳ್ಳಿಕ್ಕೂ ಆಗೋದಿಲ್ಲ, ಭಗವಂತನ ಸಾಮರ್ಥ್ಯ ಅಪಾರವಾದದ್ದು ಅಂತ ಹೇಳಿದ್ದು. ಈ ರುದ್ರದೇವರ ಒಂದು ಪ್ರಮಾಣವನ್ನು ಕೊಟ್ಟದ್ದು, ಭಾಗವತದ ಪ್ರಮಾಣವನ್ನ ಅವರು ಹೇಳಿದ್ದು, ಆ ಸುದರ್ಶನ ಚಕ್ರದಿಂದ ರಕ್ಷಣೆ ಮಾಡ್ಲಿಕ್ಕೆ ನಾವು ಸಮರ್ಥರಲ್ಲ, ಭಗವಂತನ ಮಹಿಮೆ ಅಪಾರವಾದದ್ದು ಅಂತ ಹೇಳಿದ್ದು. ಅದೇ ಪ್ರಮಾಣವನ್ನು ಕೊಟ್ಟದ್ದು. ಅಹಂ ಪರಾರ್ನ ಮರೀಚಿ ಮುಖ್ಯಾಹ ಎಂಬುವಂತಹದ್ದು ಅದು ಕೂಡ ಅಷ್ಟೇ. ನಾವು ಜಾನಂತಿ ಅಂತ ತಿಳಿಸಿಕೊಟ್ಟದ್ದು, ನಾವು ಸರಿಯಾಗಿ ಭಗವಂತನನ್ನ ತಿಳಿದುಕೊಂಡಿಲ್ಲ ಅಂತ. ಅದೇ ರೀತಿಯಾಗಿ ಜಾನಂತಿಯದ್ ಗುಣಗಣನ್ನ ರಮಾದಯೋಪಿ, ರಮಾದೈ ಮೊದಲಾದ ದೇವತೆಗಳು ಕೂಡ ತಿಳಿದಿಲ್ಲ ಅಂತ ಭಾಗವತ ಪ್ರಮಾಣ, ಇದೇ ಪ್ರಮಾಣವೇ ಈ ರೀತಿಯಾಗಿ ತಿಳಿಸ್ತಾ ಇದ್ದರಿಂದ ಈ 3 ಪ್ರಮಾಣಗಳು 20ನೇ ಶ್ಲೋಕ ಏತೈಸ್ವರಾದಿಭಿಃ ಎಂಬುವಂತಹ ಶ್ಲೋಕ ಏನಿದೆಯಲ್ಲ, ಆ ಶ್ಲೋಕಕ್ಕೆ 3ಗಳು ಕೂಡ ಪ್ರಮಾಣವಾಗಿವೆ ಎಂಬುದಾಗಿ ಶ್ರೀಮದಾಚಾರ್ಯರು ಆ ಪ್ರಮಾಣಗಳನ್ನ ಇಲ್ಲಿ ಕೊಟ್ಟದ್ದು. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಇನ್ನು ಯಾವ ಮಾತುಗಳು, ಇನ್ನು ಶ್ರೀಮದಾಚಾರ್ಯರ ಮತ್ಯಾವ ಮಾತಿಗೆ ಪ್ರಮಾಣಗಳನ್ನ ಕೊಡ್ತಾ ಇದ್ದಾರೆ ಎಂಬುದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.